ಇಲ್ಲಿ ಇವಾಗ ಏನಂತ ಹೇಳಿದ್ರೆ ಒಂದು 6,000 to 7,000 ಆಗುತ್ತೆ. 6,000 to 7,000. ಹಾಂ ಸರ್. ಖರ್ಚು ಎಷ್ಟು ಬರ್ತದೆ ಸರ್? ಖರ್ಚು ಅಂತ ಹೇಳಿದ್ರೆ ದಿನಕ್ಕೆ ನಾವು ಚೀಸು ಇದೆಲ್ಲ ಎಕ್ಸ್ಪೆನ್ಸಿವ್ ಇದೆ. ಸೊ ದಿನಕ್ಕೆ ಒಂದು 4,000 ರೂಪಾಯಿ ಖರ್ಚಾಗುತ್ತೆ ಸರ್. 4,000 ರೂಪಾಯಿ ಖರ್ಚು ಖರ್ಚು ಹೋಗುತ್ತೆ ಸರ್. ಏನಂದ್ರೆ ಒಂದು 1,500-2,000 ರೂಪಾಯಿ ಮಿಕ್ಕತ್ತೆ. ಹಾಂ ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತೊಂದು ಅದ್ಭುತವಾದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ನಾನು ಈಗ ಇರ್ತಕ್ಕಂಥ ಜಾಗ ಕೊಡಿಗೆಹಳ್ಳಿ ಮೇನ್ ರೋಡು, NTI ಲೇಔಟ್ ಅಂತ ಹೇಳ್ತಾರೆ. ಅದರ ಎದುರುಗಡೆ ಒಂದು SM ಫ್ರೆಶ್ ಮಾರ್ಟ್ ಅಂತಿದೆ. ಅದರ ಎದುರುಗಡೆ ಒಂದು ಚಿಕ್ಕದಾದ ಚೊಕ್ಕದಾದ ಮಿಲೆಟ್ನಲ್ಲಿ ಮಾಡಿರ್ತಕ್ಕಂಥ ಪಿಜ್ಜಾಗಳು ಸಿಗುತ್ತೆ. ಸುಮಾರು ವೆರೈಟಿ ಪಿಜ್ಜಾಗಳು ಸಿಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ನಡೆಸ್ಕೊಡೋರು ಯಾರು ಅಂತ ಹೇಳಿದರೆ, ನೀವು GKVKಯಲ್ಲಿ ತರಬೇತಿ ಕೂಡ ಹೊಂದಿರತಕ್ಕಂಥ ಅವರೊಬ್ಬರು ಇಲ್ಲಿ ನಡೆಸ್ತಾರೆ. ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಇದು ಇಷ್ಟೇ ಆಗಿದ್ರೆ ಈ ಕತೆ ಹೇಳ್ತಾ ಇರಲಿಲ್ಲ. ಸೋತು ಹೋದವರು ಬೇಕಾದಷ್ಟು ಪ್ರಯತ್ನಗಳನ್ನ ಮಾಡಿ ಸೋತು ಹೋದಾಗ ಮತ್ತೆ ಹೇಗೆ ಎದ್ದು ನಿಂತರು ಅನ್ನೋ ಕತೆ ಕೂಡ ಇದರಲ್ಲಿ ಒಳಗೊಂಡಿದೆ. ಮತ್ತು ಏಳು ಬೀಳುಗಳು ಬದುಕಿನಲ್ಲಿ ಬರೋದು ಸಹಜ, ಮೆಟ್ಟಿ ನಿಲ್ಲೋದು ಹೇಗೆ ಅಂತ ಈ ದಂಪತಿಗಳನ್ನ ನೋಡಿ ನೀವು ಕಲಿಬೇಕಾಗುತ್ತೆ. ಬನ್ನಿ, ಕೊನೆವರೆಗೆ ವಿಡಿಯೋ ನೋಡಿ, ಒಂದು ಇನ್ಸ್ಪೈರ್ ಕತೆ ನಿಮಗೆ ಸಿಗುತ್ತೆ. ಇಂಥ ಕಥೆಗಳು ಕೇಳೋದ್ರಿಂದ ನಮ್ಮ ಬದುಕಲ್ಲಿ ನಾವು ಏನು ಕಳ್ಕೊಂಡ್ವಿ, ಮತ್ತೇನು ಪಡ್ಕೋಬೇಕಾಗಿದೆ, ಮತ್ತು ಈ ದಂಪತಿಗಳು ಏನು ಪಡ್ಕೊಂಡ್ರು ಅನ್ನೋದು ಭಾಳ ಮುಖ್ಯ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಮನಮೋಹನ್ ಸರ್. ಮನಮೋಹನ್ ಅವರು ಯಾವ ಊರು ಸರ್ ಮೂಲ? ಸರ್ ನಾವು ಆ್ಯಕ್ಚುಲಿ ಅಂದರೆ ನಮ್ಮ ಫಾದರ್ ಬಂದ್ಬಿಟ್ಟು ಆಂಧ್ರ ಪ್ರದೇಶದಿಂದ, ಪುಟ್ಟಪರ್ತಿಯಿಂದ. ಸೊ ಅವರು ಆರ್ಮಿಯಲ್ಲಿದ್ದರು. ಸೊ ಅವ್ರು ಇಲ್ಲೇ ಬಂದು ಸೆಟ್ಲ್ ಆದವರು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸರ್. ಓಕೆ. ಹಾಂ ಸರ್. ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಏನು? ಸರ್ ನಂದು ಗ್ರಾಜುಯೇಷನ್ ಆಗಿದೆ, B.Com ಮಾಡಿದ್ದೀನಿ. ಸೊ ಅದಾದಮೇಲೆ IT ಕಂಪ್ನೀಸಲ್ಲಿ ಕೆಲಸ ಮಾಡಿದ್ದೀನಿ. 2012ವರೆಗೂ IT ಕಂಪ್ನೀಸಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅದಾದಮೇಲೆ ಅಂದರೆ ಅದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಬಿಟ್ಬಿಟ್ಟೆ ನಾನು. ಬಿಟ್ಟು ಮತ್ತೆ ಬಿಸ್ನೆಸ್ ಅಂತ ಟ್ರೈ ಮಾಡಿ ಸಾಕಷ್ಟು ಬಿಸ್ನೆಸ್ಸಲ್ಲೆಲ್ಲ ಕೈ ಹಾಕಿ ಕೈ ಸುಟ್ಕೊಂಡು ಮತ್ತೆ ಬೇರೆ ಕಡೆ ಏನೇನು ಮಾಡಿದ್ರಿ ಸರ್? ಒಂದು ಕಡೆ ಇಮು ಫಾರ್ಮ್ ಅಂತ ಮಾಡಿದ್ದೆ, ಕೋಳಿ ಫಾರ್ಮ್ ಮಾಡಿದ್ದೆ. ಹೆಂಗೆ ಅವಕ್ಕೆಲ್ಲ ಅನುಭವ, ತರಬೇತಿ ಎಲ್ಲ ತಗೊಂಡೆ? ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಹೋಗಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ತಗೊಂಡು, ಸೊ ಅದೆಲ್ಲ ಮಾಡಿ ಅಂದರೂ ಅಂದರೆ ಅದು ನನಗೆ ಸೆಟ್ ಆಗಿಲ್ಲ ಅನ್ನೋ, ಇಲ್ಲಾಂದ್ರೆ ಏನಂತ ಗೊತ್ತಿಲ್ಲ, ಲಾಸ್ ಆಯಿತು. ಎಷ್ಟು ಲಾಸ್ ಆಯ್ತು ಸರ್? ಒಂದು 50-60ವರೆಗೂ ಹೋಯ್ತು ಸರ್. ಅಂದರೆ ಅದೊಂದೇ ಅಲ್ಲ, ಅಂದರೆ ಸರ್ ಅಷ್ಟುವರೆಗೂ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ 2018-20 ಅಂದರೆ ಕರೋನಾವರೆಗೂ ನನಗೆ ನಡೀತಾ ಇತ್ತು. ಅಂದರೆ ಇಂಪೋರ್ಟ್ಸ್ ಬಿಸ್ನೆಸ್ಗೂ ಇಳಿದಿದ್ದೆ ಸರ್. ಇಂಪೋರ್ಟ್ಸ್ ಚೈನಾದಿಂದ ಮೊಬೈಲ್ ಆಕ್ಸೆಸರೀಸ್ ಎಲ್ಲ ತರಿಸೋದು, ಸಪ್ಲೈ ಮಾಡೋದು, ಇದು ಮಾಡ್ತಾ ಇದ್ವಿ. ಸೊ ಅಲ್ಲಿ ನನಗೆ ಮೇಜರ್ ಹೊಡೆತ ಬಿದ್ದಿತ್ತು. ಅದು ಹೇಗೆ ಹೊಡೆತ ಬಿತ್ತು? ಯಾಕೆ ಸರ್? ಅಂದರೆ ನಾವು ಕೊಟ್ಟಿರ್ತೀವಿ ಎಲ್ಲ ಕ್ರೆಡಿಟ್ ಮೇಲೆ ಹೋಗುತ್ತೆ. ಸೊ ಕ್ರೆಡಿಟು ಕರೋನಾ ಲಾಕ್ಡೌನ್ ಟೈಮಲ್ಲಿ ಕಂಪ್ಲೀಟಾಗಿ ವಾಶ್ ಔಟು. ಅಂದರೆ ತುಂಬ ಜನ ಕೊಡಬೇಕಾಗಿರೋರೆಲ್ಲ ಬಿಸ್ನೆಸ್ ಎಲ್ಲ ಶಟ್ ಡೌನ್ ಮಾಡ್ಕೊಂಡು ಹೋಗ್ಬಿಟ್ರು. ಸೊ ಅವರು ಸಿಕ್ಕಿಲ್ಲ, ಇರೋರಂತೂ ಕಾಸು ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಇದೆಲ್ಲ ಏನಂತ ಹೇಳಿದ್ರೆ ಮೊಬೈಲ್ ಆಕ್ಸೆಸರೀಸ್ ಆಗಿರೋದ್ರಿಂದ ನಾವು ಅದು ರಿಟರ್ನ್ ಐಟಮ್ ತೊಗೊಳಕ್ಕೂ ಆಗಲ್ಲ. ಪವರ್ ಬ್ಯಾಂಕ್ಸು, ಹೆಡ್ಫೋನ್ಸು, ಈ ಥರದ್ದೆಲ್ಲ ಚೈನಾಯಿಂದ ತರಿಸಿ ನಾವಿಲ್ಲಿ ಲೋಕಲಲ್ಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ನಮ್ಮೊಂದು ಹೆಸರು ಹಾಕ್ಕೊಂಡು ನಾವು ಕೊಡ್ತಾ ಇದ್ವಿ. ಸೊ ಅಲ್ಲಿ ಲಾಸ್ ಆಯಿತು ಸರ್. ಅದಾದಮೇಲೆ ಮತ್ತೆ ನೆಕ್ಸ್ಟು ಅಲ್ಲಿಂದ 2020 ಆದಮೇಲೆ, ಅಂದರೆ ಲಾಕ್ಡೌನ್ ಆದಮೇಲೆ ಇನ್ನು ನನಗೆ ಬೇರೆ ಎಲ್ಲೂ ಆಪ್ಷನ್ ಇಲ್ಲ. ಸೊ ಮತ್ತೆ ಒಂದು ಫ್ಯಾಕಲ್ಟಿಯಾಗಿ ಡೆಲ್ಲಿಯಲ್ಲಿ ಒಂದು ಇನ್ಸ್ಟಿಟ್ಯೂಟಲ್ಲಿ ಫ್ಯಾಕಲ್ಟಿಯಾಗಿ ಜಾಯ್ನ್ ಆದೆ ಸರ್. ಸೊ ಬೇಸಿಕಲಿ ನಮ್ಮದು ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ಎಲೆಕ್ಟ್ರಾನಿಕ್ಸ್ ಫ್ಯಾಕಲ್ಟಿಯಾಗಿ ಅಲ್ಲಿ ಜಾಯ್ನ್ ಆದೆ. ಸೊ ಅಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೆ. ಸೊ ಮತ್ತೆ ಅಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಪೊಲ್ಯೂಷನ್ಗೆ ಎಷ್ಟು ಹೆಲ್ತ್ ಡಿಪ್ರೆಷನ್ ಆಗೋಯ್ತು ಅಂದರೆ ನಮ್ಮದು ಟೋಟಲಿ, ಅಂದರೆ ಅಲ್ಲಿ ಡಾಕ್ಟರ್ಸು ವಾರ್ನಿಂಗ್ ಕೊಟ್ಟರು, ನೀನು ಡೆಲ್ಲಿ ಬಿಟ್ಟು ಆಚೆ ಹೋಗಬೇಕು ಅಂತ. ಸೊ ಅಲ್ಲಿಂದ ಮತ್ತೆ 2 ವರ್ಷ ಹಿಂದ್ಗಡೆ ರಿಟರ್ನ್ ಬ್ಯಾಂಗ್ಳೂರು ಬಂದೆ. ಬ್ಯಾಂಗ್ಳೂರು ಬಂದಮೇಲೆ ಇಲ್ಲೂ ಇನ್ಸ್ಟಿಟ್ಯೂಟಲ್ಲಿ ನಮ್ಮದೇ ಆದ ಒಂದು ಓನ್ ಇನ್ಸ್ಟಿಟ್ಯೂಟ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ವಿ. ಬಟ್ ಯಾಕೋ ನನಗೆ ಸರ್ ಲಾಸ್ಟ್ ಇಲ್ಲಿ ಬಂದಮೇಲೆ ನಾವು ಮೊಬೈಲ್ ಇನ್ಸ್ಟಿಟ್ಯೂಟ್ ಟೀಚ್ ಮಾಡಿ ಎಲೆಕ್ಟ್ರಾನಿಕ್ಸಲ್ಲಿ ಸೊ ಅದು ಮಾಡ್ತಿದ್ವಿ. ಸೊ ಆಮೇಲೆ ಅಲ್ಲೂ ಸ್ವಲ್ಪ ಅಂದರೆ ಏನಂತ ಗೊತ್ತಿಲ್ಲ, ಸೊ ಸಡನ್ನಾಗಿ ಆಚೆ ಬರಬೇಕಾಗಿತ್ತು ಅಲ್ಲೂ. ಸೊ ನಮ್ಮ ಜೊತೆ ಇದ್ದ ಪಾರ್ಟ್ನರ್ ಅವ್ರು ಕಂಟಿನ್ಯೂ ಮಾಡ್ಕೊಂಡು ನಾನು ಆಚೆ ಬಂದೆ. ಏನಕ್ಕಂದರೆ ಇನ್ಕಮ್ ಅನ್ನೋದು ಡಲ್ ಆಗ್ತಾ ಬಂತು. ಸೊ ಡಲ್ ಆಯಿತು, ಆಲ್ರೆಡಿ ಲಾಸಸ್ಸಲ್ಲಿದ್ದೀವಿ. ಸೊ ಇನ್ನು ಬೇರೆ ಆಪ್ಷನ್ ಇಲ್ಲದೆ ನಂದು ಹೆಂಗಾಯಿತು ಅಂದರೆ ದಿಸ್ ಈಸ್ ಮೈ ಫೈನಲ್ ಆಪ್ಷನ್ನು
ಇದು ಬಿಟ್ಟರೆ ಇನ್ನೇನು ಇಲ್ಲ. ಇವ್ರದ್ದು ನನ್ನ ವೈಫು, ಸೊ ಇವ್ರದ್ದು ಎಂಟೈರ್ ಕಂಪ್ಲೀಟ್ ಒಡವೆ ಎಲ್ಲ ಅಡ ಇಟ್ಟು ಆ ಕಾಸು ತೊಗೊಂಡು ಗಾಡಿ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್ ಇದು. ಅದ್ಭುತ. ಹೇಗೆ ಶುರು ಮಾಡಿದ್ರಿ ಇದಕ್ಕೆ ಮೂಲ ತರಬೇತಿ? ಸರ್ ಇವ್ರು ಬಂದ್ಬಿಟ್ಟು ಫಸ್ಟೇ ನಾನು ಅಂದರೆ ಅಲ್ಲಿ ಬೆಂಗಳೂರಲ್ಲಿ ನಾವು ಇನ್ಸ್ಟಿಟ್ಯೂಟ್ ಮಾಡಿದವಾಗ್ಲೂ ನನಗೆ ಯಾಕೋ ಒಂಥರ ಮೆಂಟಾಲಿಟಿ ಅನ್ನೋದಕ್ಕಿಂತ ಇಲ್ಲ ಬೇರೆ ಏನಾದ್ರು ಒಂದು ಆಲ್ಟರ್ನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು GKVKಯಲ್ಲಿ ಇವ್ರನ್ನ ಇದಕ್ಕೆ ಕಳಿಸಿದೆ ಸರ್, ಬೇಕ್ರಿ ಟ್ರೈನಿಂಗ್ಗೆ. ಸೊ ಅಲ್ಲಿ ಬೆನಿಫಿಟ್ ಆಯಿತು ಇವ್ರಿಗೆ. ಸರ್ ಸ್ವೀಟ್ ಕಾರ್ನ್ ಪಿಜ್ಜಾ. ಹೇಳಿ ನಿಮ್ಮ GKVK ಎಕ್ಸ್ಪೀರಿಯನ್ಸ್. ನಾವು ಹೌಸ್ ವೈಫ್ ಆಗಿದ್ವಿ 10 ಇಯರ್ಸ್. ಏನು ಕೆಲಸ ಏನಿಲ್ಲ ಸರ್ ನಮಗೆ. ನಾನು 2020ಯಲ್ಲಿ GKVKಯಲ್ಲಿ ಬೇಕ್ರಿ ಟ್ರೈನಿಂಗ್ ಮಾಡಿದ್ವಿ. ಅಲ್ಲಿ 1 ಮಂತ್ ಕೋರ್ಸ್ ಮಾಡಿದ್ದೀನಿ ಸರ್. ಅಲ್ಲಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ಸರ್ ಅವರೆಲ್ಲ, ಮೇಡಮ್ ಅವರು. ನಾನು ಆ ಥರ ಕೇಕ್ಸ್ ಮಾಡ್ತಾಯಿದ್ದೀನಿ ಸರ್, ಹೋಮ್ ಬೇಕರ್ ಆಗಿದ್ದೀನಿ. ಫಸ್ಟ್ ಕೇಕ್ಸ್ ಎಲ್ಲ ಮಾಡಿದ್ದೀವಿ, ಮನೆ ಅಕ್ಕಪಕ್ಕ ಎಲ್ಲರಿಗೂ ಕೇಕ್ಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಅದೇ 3 ಮಂತ್ಸ್ ಬೇಕರಿ ಟ್ರೈನಿಂಗ್ ತೊಗೊಂಡಿದ್ದೀನಿ ಸರ್. ಅಲ್ಲಿಂದ ఇంకా ಚಿಕ್ಕದಾಗಿ ಬೇಕರಿ ಶುರು ಮಾಡಿದ್ದೀನಿ ಮನೆಯಲ್ಲೇ. ಮನೆಯಲ್ಲೇ ಶುರು ಮಾಡಿದ್ರಿ? ಅಲ್ಲಿ ಟ್ರೈನಿಂಗ್ ತಗೊಂಡ್ ಬಂದ್ರಿ, ಮನೆಯಲ್ಲೇ ಶುರು ಮಾಡಿದ್ರಿ. ತರಬೇತಿ ತಗೊಳ್ಳೋದಕ್ಕೆ ನಿಮ್ಗೆ ಏನಾದ್ರು ಖರ್ಚು ವೆಚ್ಚ ಇತ್ತಾ? ಏನಿತ್ತು ಅಲ್ಲಿ? ಮಿನಿಮಮ್ ಚಾರ್ಜಸ್ ಸರ್ ಅದೇ 4000 ಸಮಥಿಂಗ್ ಇತ್ತು ಸರ್. ಅಷ್ಟಕ್ಕೆ ಎಷ್ಟು ತಿಂಗಳು ಕೊಟ್ಟರು ಟ್ರೈನಿಂಗ್? 3.5 months ಟ್ರೈನಿಂಗ್ ಕೊಟ್ಟರು ಸರ್. ವಸತಿಯಲ್ಲೇ? ವಸತಿ ಮನೆಯಲ್ಲೇ ಹೋಗಿ ಬರ್ತಿದ್ರಿ? ಊಟ ತಿಂಡಿ ಅಲ್ಲೇ ಇರ್ತಿತ್ತು? ಕಲಿಸ್ಕೊಟ್ರು? ಚೆನ್ನಾಗಿ ಹೇಳ್ಕೊಟ್ರು. ಬೇಕ್ರಿ ಟ್ರೈನಿಂಗ್ ಆಯ್ತು ನಮ್ದು. ಅದಾದ್ಮೇಲೆ ಇವರು ಡಿಲಿನಿಂಕ ಓವೆನ್ ಬುಕ್ ಮಾಡಿದ್ರು ದೊಡ್ಡದು. ಅದ್ರಿಂದ ಒಂದೊಂದು ಐಟಮ್ ತಗೊಂಡು ನಾವು ಒಂದು ರೂಮಲ್ಲಿ ಬೇಕ್ರಿ ಸ್ಟಾರ್ಟ್ ಮಾಡಿದ್ವಿ ಸರ್. ಚಿಕ್ಕದಾಗಿ ನಾವೇ ಐಟಮ್ಸ್ ಎಲ್ಲ ಮಾಡಿಕೊಂಡು ಬೆಳಗ್ಗೆನಿಂದ ಈವ್ನಿಂಗ್ ನೈಟ್ವರೆಗೂ ಚಾಟ್ಸು ಸಹ ಎಲ್ಲ ಮಾಡ್ತಾಯಿದ್ವಿ ಸರ್ ನಾವು. ಎಲ್ಲ ಐಟಮ್ಸ್ ಬೇಕ್ರಿ, ಬಿಸ್ಕೆಟ್ಸು, ಡೋನಟ್ಸು, ಪಫ್ಸ್ ಎಲ್ಲ ನಾವು ಒಬ್ಬರೇ ಮಾಡ್ಕೊತಾ ಇದ್ದೀವಿ. ಒಂದು ಹೆಲ್ಪರ್ ಇಟ್ಕೊಂಡೆ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಅಲ್ಲಿ ಡೈಲಿ ಒಂದು 1000 rupees ಆಗೋದು ನಮ್ಮ ಮನೆ ಹತ್ರ. ಅದು ನಮಗೆ ಇನ್ನೂ ಜಾಸ್ತಿ ಬೇಕಂತ ಏನೋ ಒಂದು ಯೋಚನೆ ಮಾಡಿ ಇದನ್ನು ಮಾಡಿದ್ರಿ. ನಿಮಗೆ GKVKನಲ್ಲಿ ಬರೀ ತರಬೇತಿ ಅಲ್ಲ, ಮಾರುಕಟ್ಟೆ ಬಗ್ಗೆ, ಮಾರ್ಕೆಟ್ ಹ್ಯಾಕ್ ಮಾಡ್ಬೇಕು ಇದನ್ನ ಅಂತ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಇದೆ ಸರ್, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ? ಸೊ ಅಲ್ಲಿಂದ ಹೆಲ್ಪ್ ಆಯ್ತು ನಿಮ್ಗೆ? ಹೆಲ್ಪ್ ಆಯ್ತು. ಈಗ ಒಂದ್ ಹೇಳಿ, ಯಜಮಾನ್ರದ್ದು ಸಿಕ್ಕಾಪಟ್ಟಿ ಏನೇನೋ ಫ್ಲಾಪ್ಸ್ ಆಗಿತ್ತು, ಅವಾಗೆಲ್ಲ ಜೊತೆಯಾಗಿ ಹೇಗಿದ್ರಿ ನೀವು? ಇವರಿಲ್ಲ ಅಂದ್ರೆ ಅಷ್ಟೇ ಸರ್. ಆ ದಿನಗಳು ನೆನ್ಸ್ಕೊಂಡ್ರೆ ಏನನ್ಸುತ್ತೆ? ಈಗ ತುಂಬಾ ಬೆಟರ್ ಆಗಿದೆ ಸರ್ ಲೈಫ್ ಎಲ್ಲ. ಇನ್ನ ಅವಾಗ ಆ ಸಿಚುವೇಶನ್ ಅನ್ಕೊಂಡ್ರೇನೆ ಒಂಥರ ಇದಾಗ್ಬಿಡುತ್ತೆ. ಬೇಸಿಕ್ ತೆಲುಗು ಸರ್. ತೆಲುಗು ಏನ್ ತೊಂದರೆ ಏನಿಲ್ಲಮ್ಮ. ಭಾವನೆಗಳು, ಕತೆಗಳು ಇದೆಯಲ್ಲ, ಭಾಷೆಯಿಂದ ಬದಲಾಗಲ್ಲ, ಕತೆ ಬದಲಾಗ್ತದ, ಏನು ಚಿಂತೆ ಇಲ್ಲ ತಾಯಿ. ಈಗ ಏನನ್ಸುತ್ತೆ? ಈಗ ಚೆನ್ನಾಗಿದೆ ಸರ್. ಸೊ GKVK ಅವ್ರಿಗೆ ಹೇಳೋದಾದ್ರೆ, GKVK ಲೈಫ್ ಚೇಂಜ್ ಮಾಡಿ ಆಯ್ತು ಸರ್ ನಮ್ದು. ಆ ಕೋರ್ಸ್ ನಿಂಕ ನಮ್ಗೆ ಇದು ಒಳ್ಳೇದಾಯ್ತು ಸರ್ ನಮ್ಗೆ. ಕೇಕ್ಸ್ ಎಲ್ಲ ಅದು ಆಗಿರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗಿರೋದು. ತುಂಬಾ ಕಷ್ಟ. ಅದು ಒಂದು ಮೋಟಿವೇಶನ್ ತರ ಕೊಟ್ಟಿದ್ದಾರೆ ಎಲ್ಲ. ಕೇಕ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಅದು 1 by 1 ಇಂಪ್ರೂವ್ ಆಯ್ತು ಸರ್ ನಮ್ಮದು. ಪೇಸ್ಟ್ರೀಸ್ ಎಲ್ಲ ಮಾಡ್ತಾ ಇದ್ದೀವಿ, ಅಕ್ಕಪಕ್ಕ ಆರ್ಡರ್ಸ್ ತೊಗೊತಾ ಇದ್ವಿ, ಚೆನ್ನಾಗಾಯ್ತು ಸರ್. ಒಂದು ದಿವಸ ಮನೆಯಲ್ಲೇ 7000 ಆರ್ಡರ್ಸ್ ತೊಗೊಂಡಿದ್ವಿ ಸರ್. ವೆರಿ ಗುಡ್. ಅದು చాలా ఎక్కువ, ಬಹಳ ಖುಷಿ ಆದ ದಿವಸ ಅದೇ ಸರ್. ಮಶ್ರೂಮ್ ಒಂದು, ಟೊಮೆಟೊ ಒಂದಲ್ಲ ಸರ್? ಇಲ್ಲೇನಾ? ಪಾರ್ಸಲ್. ಓಕೆ ಸರ್, ಒಂದು 5 ನಿಮಿಷ ಸರ್. ರೆಡಿ ಮಾಡ್ತಾರಾ ಮೇಡಮ್ ಇಲ್ಲಿಗ? ಹಾಂ ಸರ್, ಅವ್ರು ರೆಡಿ ಮಾಡ್ತಾರೆ, ನಾನು ಇಲ್ಲಿ ಓಹೋ ಇಬ್ರದ್ದು ಹಿಂಗೆ 2 ಪಾರ್ಟ್ ಇಲ್ಲಿ? ಹೌದು ಸರ್. ಹಾಂ ನಾವು ರೆಡಿ ಮಾಡ್ತೀವಿ, ಅವ್ರು ಬೇಕ್ ಮಾಡ್ತಾರೆ. ಹಾಂ ಮಾಡೋಕ್ಕಿಂತ ಮುಂಚೆ ಮತ್ತೆ ಇನ್ನೊಂದೇನಂದ್ರೆ ಸರ್, ಎಲ್ಲಾ ಕಡೆ ಎಲ್ಲ ಐಟಮು ಇದೆ.
ಪಿಜ್ಜಾನು ಎಲ್ಲ ಒಂದು ಕಡೆ ಇದೆ, ಬಟ್ ನಮ್ದು ನವನೆ ಬೇಸ್ಡ್ ಅಂದ್ರೆ ಮಿಲೆಟ್ಸ್ ಸಿರಿಧಾನ್ಯಗಳಿಂದ ಮಾಡ್ತೀವಿ. ಓ ಸಿರಿಧಾನ್ಯಗಳಿಂದ base. ಮಾಡೋ ಮೇಲೆ ಇದು ಬೇಸ್. ಓಕೆ ಓಕೆ ಸೊ ಇನ್ನು ಅದು ಮಾಡೋಣ ಅಂತ ಹೇಳ್ಬಿಟ್ಟು ಅದು ಮಾಡೋದಕ್ಕೆ ಮತ್ತೆ ಆಲ್ರೆಡಿ ಒಂದ್ ಕಡೆ ಕೆಲಸ ಮಾಡ್ತಿದ್ದೆ, ಅಲ್ಲಿಂದನೇ ಅಂದ್ರೆ ನನಗೆ ಅಂದ್ರೆ ಬಿಸ್ನೆಸ್ ಯಾಕೋ ಲಾಸ್ ಅಲ್ಲಿ ಆಗ್ತಿದೆ ಅನ್ನಿಸ್ತು. ಸೊ ಒಂದು 6 months ಇಂದಾನೆ ನಾವು ಕುತ್ಕೊಂಡು ಎಲ್ಲ R&D ಮಾಡಿ ಬೇಸ್ ರೆಡಿ ಮಾಡ್ಕೊಂಡು ಆಮೇಲೆ ಇದು ಸ್ಟಾರ್ಟ್ ಮಾಡ್ಕೊಂಡ್ವಿ ಸರ್. ಓಕೆ. ಸೊ ಟ್ರೈನಿಂಗ್ ಕೊಟ್ಟ ಮೇಲೆ ಕೂಡ ನಿಮಗೊಂದು ಬೇರೆ ತರದ ಟಾಸ್ಕ್ ಇತ್ತು. ಇತ್ತು ಸರ್. ಏನಕ್ಕಂದ್ರೆ ಇವರು ಟ್ರೈನಿಂಗ್ ಆದಾಗಿದ್ಮೇಲೆ ಇವರು 1.5 ವರ್ಷ ಇವರು ಮನೆ ಹತ್ರನೇ ಒಂದು ರೂಮ್ನ ಶೆಟರ್ ಮಾಡಿಬಿಟ್ಟು ಅನ್ನೋ ಬೇಕರಿ ತರ ಚಿಕ್ಕದಾಗಿ ನಡೆಸ್ತಾ ಇದ್ವಿ. ಸೊ ಅದನ್ನು ಅಷ್ಟು ನಡೀತಾ ಇಲ್ಲ, ಏನಂದ್ರೆ ಮನೆನೂ ನಡೆಯೋಷ್ಟು ಆಗ್ತಿಲ್ಲ. ಒಂದೊಂದ್ಸರಿ ಆರ್ಡರ್ ಬರುತ್ತೆ, ಕೆಲವೊಂದಿನ ವಾರಗಟ್ಲೆ ಆರ್ಡರ್ಸ್ ಇರಲ್ಲ, ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ. ಸೊ ಬಟ್ ಮಗ ಇದ್ದಾನೆ, ಅವನಿಗೂ ಓದಿಸ್ಬೇಕು. ಸೊ ಇದೆಲ್ಲ ಮೈಂಡಿಗೆ ಬಂದಾದ್ಮೇಲೆ ಇಲ್ಲ ಗಾಡಿ ಮಾಡ್ಕೊಂಡು ಹೋಗೋಣ, ಇಲ್ಲಿಗಿಂತ ಬೆಟರಾಗಿ ನಡೆಯುತ್ತೆ. ಸೊ ಆ ಉದ್ದೇಶದಲ್ಲಿ ಈ ಕಡೆ ಬಂದ್ವಿ ಸರ್. ಇಲ್ಲ ಅದ್ಭುತ. ಮಗ ಏನು ಓದ್ತಾರೆ? ಇವಾಗ 10ನೇ ಕ್ಲಾಸ್ ಸರ್. 10ನೇ ಕ್ಲಾಸ್. ಹಾಂ ಸರ್. ಓಕೆ. ಇಲ್ಲಿ ಶುರುವಾಗಿ ಇದು ಶುರುವಾಗಿ 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಇಲ್ಲಿ ಶುರು ಆದ್ಮೇಲೆ ಹೇಗಿದೆ ಸರ್? ಇಲ್ಲಿ ಶುರು ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 6 ತಿಂಗಳಂತೂ ಬಿಸ್ನೆಸ್ ಕಡಿಮೆನೇ ಇತ್ತು ಸರ್. ಅಂದ್ರೆ ಜನಕ್ಕೆ ಗೊತ್ತಾಗೋ ಅಷ್ಟೊತ್ತಿಗೆ 6 ತಿಂಗಳು ಬೇರೆ ಮಾಡ್ಕೊಂಡು ರನ್ ಮಾಡಿದ್ದಕ್ಕೆ ಇವತ್ತು ನಿಂತಿದ್ದೀವಿ ಸರ್. 6 ತಿಂಗಳಂತೂ ಕೆಲವೊಂದು ದಿನ ಅಂದ್ರೆ ಒಂಥರ ಅಳು ಬಂದ್ಬಿಡೋದು, ಐಟಮ್ ವೇಸ್ಟ್ ಆಗೋದು, ಡೈಲಿ ಬಿಸಾಕ್ಬೇಕು, ಆಗತ್ತೋ ಇಲ್ವೋ. ಬಟ್ 6 ತಿಂಗಳು ನಿಂತ್ಕೊಂಡ್ವಿ ಸರ್. ಸೊ 6 months ಟೈಮ್ ತಗೊಂತು ಸ್ವಲ್ಪ ಪಿಕಪ್ ಆಗೋದಕ್ಕೆ. ಆಮೇಲೆ ಇವಾಗ ಇಟ್ಸ್ ಫೈನ್ ಸರ್. ಇವಾಗ ಚೆನ್ನಾಗಿ ನಡೀತಾ ಇದೆ. ಈಗ ಚೆನ್ನಾಗಿದೆ ಸರ್. ಓಕೆ. ಹಾಂ. ಆಮೇಲೆ 50 ಏನೋ ಚಿಲ್ಲರೆ ರೇಟ್ ಹಾಕಿದ್ರಿ. ಎಷ್ಟು ಇದು ಸರ್? ಅದು 59 ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಚಿಕ್ಕ ಪಿಜ್ಜಾ ಸರ್ ಇದು. ಹಾಂ. ಈಗ ಇದು ಎಷ್ಟಕ್ಕೆ ರೆಡಿ ಆಗ್ತಿದೆ ಇದು? ಸರ್ ಇದು 59 ಸರ್. 59ಕ್ಕೆ ರೆಡಿ ಆಗ್ತಿದೆ. ಹಾಂ ಸರ್. ಓಕೆ. ಹಾಂ. ಎಷ್ಟು ನಿಮಿಷ ಬೇಕು ಒಂದು ಪಿಜ್ಜಾ ಆಗೋದಕ್ಕೆ ನಿಮಗೆ? ಸರ್ ಒಂದು ಪಿಜ್ಜಾ ರೆಡಿ ಆಗೋದಕ್ಕೆ 3 ನಿಮಿಷ ಆಗುತ್ತೆ ಸರ್ ಓವನ್ಗೆ ಹೋದ್ರೆ. ಸೊ ಇಲ್ಲಿ ಪ್ರಿಪರೇಷನ್ ಒಂದು 2 ರಿಂದ 3 ನಿಮಿಷ. ಒಟ್ಟೊಂದು 5 ನಿಮಿಷದಲ್ಲಿ ಒಂದು ಪಿಜ್ಜಾ ರೆಡಿ ಆಗುತ್ತೆ ಸರ್. ಸೂಪರ್. ಮೇನ್ ಏನಂತ ಹೇಳಿದ್ರೆ ಯಾವುದು ತರಕಾರಿನೂ ಫಸ್ಟೇ ಕಟ್ ಮಾಡಿ ಇಡಲ್ಲ ಸರ್. ಆರ್ಡರ್ ಬೇಸಿಸ್ ಮೇಲೆ ಕಟ್ ಮಾಡ್ತೀವಿ. ಹೌದಾ? ವಾಶ್ ಮಾಡಿ ಇಟ್ಕೊಂಡಿರ್ತೀವಿ, ಆರ್ಡರ್ ಬಂದ್ಮೇಲೆ ಕಟ್ ಮಾಡ್ತೀವಿ. ಅದೇನಾಗುತ್ತೆ ಅಂದ್ರೆ ಸರ್, ಫಸ್ಟೇ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು 30 ನಿಮಿಷಕ್ಕಿಂತ ಜಾಸ್ತಿ ಬಿಟ್ರೆ ಕಟ್ ಮಾಡಿರೋ ವೆಜಿಟೇಬಲ್ ಎಲ್ಲ ಸ್ಮೆಲ್ ಬರುತ್ತೆ. ಅದು ಬೇಕ್ ಮಾಡಿದಾಗ ಚೆನ್ನಾಗಿರುತ್ತೆ. ಬೇಕ್ ಮಾಡಾದ್ಮೇಲೆ ಸೈಡ್ಗೆ ಇಡ್ತೀವಲ್ಲ, ತಣ್ಣಗಾದ್ಮೇಲೆ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಫ್ರೆಶ್ ಅಲ್ಲೇ ಕಟ್ ಮಾಡ್ತೀವಿ ಸರ್. ತುಂಬಾ ಕಡೆ ಎಲ್ಲ ಪ್ರೀ ಕಟ್ ಮಾಡಿ ಇಟ್ಕೊಂತಾರೆ. ಯಾವ ಇಸ್ವಿ ನಿಮ್ದು ಟ್ರೈನಿಂಗ್ ಆಗಿದ್ದು ಮೇಡಮ್? 2010. 20 ಸರ್. 2020. ಹಾಂ ಸರ್. ಸೊ 20 ಅಲ್ಲಿ ಆದಮೇಲೆ ನಾನು ಡೆಲ್ಲಿಯಿಂದ ರಿಟರ್ನ್ ಬಂದಮೇಲೆ ಫಸ್ಟು ಇಲ್ಲಿ ಜಾಯಿನ್ ಮಾಡಿಸ್ಬಿಟ್ಟೆ ಸರ್. ಏನೇನೋ ಸೈಕಲ್ ಅಲ್ಲ ಲೈಫ್. ಹೌದು ಸರ್. ಅಯ್ಯಪ್ಪ. ನೆನ್ಸ್ಕೊಂಡ್ರೆ ಭಯ ಬರ್ತದೆ. ಮೇನ್ ಏನಂತ ಹೇಳಿದ್ರೆ ಫೈನಾನ್ಷಿಯಲಿ ಇವಾಗ ಫೈನಾನ್ಷಿಯಲಿ ಇರೋರಿಗೆ ಪ್ರಾಬ್ಲಮ್ ಇಲ್ಲ ಸರ್. ಬಟ್ ನಮಗೆ ಫೈನಾನ್ಷಿಯಲಿ ಅಷ್ಟಿಲ್ಲ. ಇವಾಗ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡಿದ್ರು ಕಡಿಮೆ ಅಲ್ಲಿ ಸಿಗುತ್ತೆ ಹೊರತು ದೊಡ್ಡದಾಗಿ ಮಾಡೋ ಥರ ಇಲ್ಲ ಸರ್. ಸೊ ಅದಕ್ಕೆ ಚಿಕ್ಕದಾಗಿ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಬಟ್ ಹಾಂ ಸರ್. ಒಂದು ನೋಡಿ, ಕ್ವಶನ್ ಆನ್ಸರ್ 2 ಅಲ್ಲೇ ಇದೆ. ಹೌದು ಸರ್. ಕೆಲವು ಬಾರಿ ಹಾಂ ಸರ್. ದುರಾದೃಷ್ಟ ಹೇಗಾಗ್ಬಿಡ್ತೀವಿ ಅಂತ. ಹಾಂ ಸರ್. ಡೆಲ್ಲಿಯಲ್ಲಿ ಹಾಂ ಸರ್. ಕೋಟಿ 100 ಕೋಟಿ 1000 ಕೋಟಿ ಇರೋ ಶ್ರೀಮಂತರು ಇರ್ಬೋದು. ಹೌದು ಸರ್. ಒಳ್ಳೆ ಗಾಳಿ ಸಿಕ್ತಿಲ್ಲ. ಹಾಂ ಸರ್. ಒಳ್ಳೆ ಆರೋಗ್ಯಕರವಾದ ವಾತಾವರಣ ಅಲ್ಲಿ ಇರ್ಬೇಕಾದ್ರೂ ಸಂಬಳ ಚೆನ್ನಾಗಿತ್ತು ಸರ್. ಹಾ. ಬಟ್ ಆ ಸಂಬಳಕ್ಕೆ ಆ ಹೆಲ್ತ್ ಇಶ್ಯೂಸ್ಗೆ ಬಂದಿದ್ದೆಲ್ಲ ಅಲ್ಲಿ ಖರ್ಚಾಗೋದೇ ಹೋಯ್ತೆ ಹೊರತು ನಾವು ಮಿಕ್ಕಿಸ್ಕೊಂಡು ಸೇವಿಂಗ್ ಅನ್ನೋದಿಲ್ಲ ಸರ್. ಮತ್ತೆ ಹಾಗಾದ್ರೆ ನೋಡಿ, ಯಾವ್ದು ಹೆಲ್ತಿ ಈಗ ಯಾವ್ದನ್ನ ತಗೋಬೇಕಂತ ಗೊತ್ತಾಗಲ್ಲ ಕೆಲವು. ಹೌದು ಸರ್. ಅಲ್ವಾ? ಕಾಸ್ಗೋಸ್ಕರ ಅಲ್ಲಿ ಹೋಗ್ತೀವಿ, ಅಲ್ಲಿ ಕಾಸು ಚೆನ್ನಾಗಿದೆ, ಬಟ್ ಅದು ನಮ್ಮ ಬಾಡಿ ತಗೊಳಕ್ ಆಗಲ್ಲ. ಈಗ ಮಾಡಿದ್ರಲ್ಲ, ಇದು ಯಾವ್ದು? ಸ್ವೀಟ್ ಕಾರ್ನ್. ಇಲ್ಲ ಮೇಡಮ್. ಓಕೆ. ಒಂದು ಸ್ವೀಟ್ ಕಾರ್ನ್. ಹಿಂಗ ಇಬ್ಬರೇ ಮೇಂಟೈನ್ ಮಾಡ್ತೀರಿ? ಹೌದು ಸರ್. ಇಬ್ಬರೇ ಮೇಂಟೈನ್ ಮಾಡ್ತೀವಿ. ಓಕೆ. ಸರ್ 2 ನಿಮಿಷ ಆಗ್ಲಿ ಚಿಂತೆ ಇಲ್ಲ. ಏನ್ ತುಪ್ಪನೇ ಹಾಕ್ತಾ ಇದೀರಾ ಸರ್? ಬೆಣ್ಣೆ ಸರ್. ಬೆಣ್ಣೆ ಸರ್. ಮೆಲ್ಟ್ ಮಾಡಿ ಬೆಣ್ಣೆ ಹಾಕ್ತೀವಿ. ನಾರ್ಮಲಿ ಪಿಜ್ಜಾಗೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಆಲಿವ್ ಆಯಿಲ್ ಎಲ್ಲ ಕೊಡ್ತಾ ಇದ್ರೆ ಕಸ್ಟಮರ್ಸ್ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಬಿಕಾಸ್ ಅದೊಂಥರ ಲೈಟಾಗಿ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿಲ್ಲ ಅಂತಿದ್ರು.
ಪ್ರಿಪ್ರೇಷನ್ ಮನೇಲಿ ಮಾಡ್ಕೊಂಡ್ ಬರೋದು ಇರುತ್ತೆ ನಿಮ್ಗೆ? ಸರ್ ಬಟರ್ ಇದು ಸಾರಿ ಡೋ ಎಲ್ಲ ಮನೆಯಲ್ಲೇ ಮಾಡ್ಕೊಂಡ್ಬರ್ತೀವಿ. ಹೌದಾ? ಓಪನ್ ചെയ്തിട്ട് ಫರ್ಮೆಂಟೇಷನ್ ಡೋ ಎಲ್ಲ ಅಲ್ಲೇ ಮಾಡ್ಕೊಂಡ್ಬರ್ತೀವಿ ಓ ಹೌದಾ? ಹಾ, ಸರ್. ಓ ಏನು ಯಾವ ಹಿಟ್ಟಿದು? ಸರ್ ಇದು ನವನೆ ಮತ್ತೆ 70% ಮಿಲೆಟ್ಸ್ ಇರುತ್ತೆ ಸರ್, 20% ಅಲ್ಲಿ ಮೈದಾ ವೀಟ್ ಮಿಕ್ಸ್ ಮಾಡ್ತೀವಿ ಓ ಸರ್. ಮಿಲೆಟ್ಸ್ ಇಂದ ರೆಡಿ ಆಗಿರೋ? ಹೌದು ಸರ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಂದ್ರೆ ಡಸ್ಟಿಂಗ್ಗೋಸ್ಕರ ಮತ್ತೆ ನಾವು ಕಾರ್ನ್ ಫ್ಲೋರ್ ಯೂಸ್ ಮಾಡ್ತೀವಿ. ಇದೆ ಮೇಸ್ ಫ್ಲೋರ್ ಸರ್, ಅದು ಚೀಸ್ ಸರ್, ಕಂಪ್ಲೀಟ್ ಚೀಸ್. ಹೌದಾ? ಹಾಂ ಸರ್. ಎಲ್ಲೂ ಮೈನೀಸ್ ಅನ್ನೋದು ಈಗ ಯೂಸ್ ಮಾಡಲ್ಲ ಸರ್. ತುಂಬಾ ಕಡೆ ಚೀಸ್ ಫ್ಲೇವರ್ ಲಿಕ್ವಿಡ್ ಚೀಸ್ ಅಂತ ಹೇಳ್ಬಿಟ್ಟು ಮೈನೀಸ್ ಹಾಕ್ತಾರೆ, ಅದು ಮತ್ತೆ ಕಸ್ಟಮರ್ಗೆ ಹೆಲ್ತ್ ಇಶ್ಯೂ ಬರುತ್ತೆ. ಇದೆ ಸರ್. ಸರ್ ಟೊಮೆಟೊ ಒಂದು ಆಗ್ತಾ ಇದೆ. ಸರ್ ಆರಿಯನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾರೆ. ಸಾರಿ ಪಾರ್ಸಲ್ ಬರಲ್ಲ. ಆನಿಯನ್ ಒಂದಾ ಇಲ್ಲೇನಾ ಪಾರ್ಸಲ್? ಇಲ್ಲೇ. ಬಟ್ ಒಂದ್ ಸಪೋರ್ಟ್ ಮಾಡ್ತು ಅಂತ ಅನಿಸ್ತು, ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ಇಲ್ಲಿ ಕೌಂಟ್ ಆಯ್ತು ಅಲ್ವಾ? ಇಲ್ಲಿ ಕೌಂಟ್ ಆಯ್ತು ಸರ್. ಕೌಂಟ್ ಆಗಿಲ್ಲ, ಆಯ್ತು ಮಾಡೋಣ ನೆಕ್ಸ್ಟ್ ಇನ್ನೊಂದು. ಓಕೆ. ಹಾಂ ಸರ್. ಒಂದು ಲಾಸ್ ಆಯ್ತು, ಇನ್ನೊಂದು ಲಾಸ್ ಆಯ್ತು, ಅದನ್ನ ಯಾವತ್ತೂ ಬಿಟ್ಟಿಲ್ಲ ಸರ್. ಮತ್ತೆ ನೆಕ್ಸ್ಟ್ ಅಂತ ಟ್ರೈ ಮಾಡ್ತಾನೆ ಇದೆ ಸರ್. ಓಕೆ. ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಹೌದು ಸರ್, ಪೇಷನ್ಸ್ ಅಂತೂ ಬೇಕೇ ಬೇಕು. ಬಟ್ ಆ ಪೇಷನ್ಸ್ ಜೊತೆಗೆ ಏಜೂ ಆಗೋಗುತ್ತೆ. ಅಂದ್ರೆ ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಒಂದು 30 years ಅಲ್ಲಿ ಅನಿಸ್ತು. ಅಲ್ಲಿಂದ ಬಿಸ್ನೆಸ್ ಅನ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ ಇವಾಗ 42 ವರ್ಷ ಆಗೋಯ್ತು ಸರ್. ಇನ್ನೂ ಸಕ್ಸಸ್ ನೋಡಿಲ್ಲ, ನಡೀತಾ ಇದೆ ಸರ್. ಸೊ ಅಂದ್ರೆ ಟ್ರೈ ಮಾಡ್ತಾನೆ, ಸಕ್ಸಸ್ ಸಿಗೋವರೆಗೂ ಟ್ರೈ ಮಾಡ್ತಾನೆ ಇರಬೇಕು ಸರ್, ಬಿಡಬಾರ್ದು. ಓಕೆ. ನಿಮ್ಮ ಬಾಲ್ಯ, ನಿಮ್ಮ ಊರು, ನಿಮ್ಮ ಎಷ್ಟು ಜನ ಅಣ್ಣ ತಮ್ಮಗಳು? ತಂದೆ ತಾಯಿ ಇಲ್ಲೇ ಇದ್ದಾರೆ ಬೆಂಗಳೂರಲ್ಲೇ. ಸೊ ತಂಗಿನೂ ಇಲ್ಲೇ ಇದ್ದಾರೆ, ನಾನು ನನ್ನ ತಂಗಿ ಇಬ್ಬರೇ ಸರ್. ತಂದೆ ಎಕ್ಸರ್ವಿಸ್ ಮ್ಯಾನ್, ತಂಗಿ ಬಂದ್ಬಿಟ್ಟು ಅವರು MNC ಕಂಪ್ನಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರು ಅಂದ್ರೆ ಅವ್ರು ಸಪ್ರೇಟ್ ಆಗಿದ್ದಾರೆ, ಮ್ಯಾರೇಜ್ ಆಗಿದೆ ಅವರಿಗೆಲ್ಲ. 130 ಸರ್. ಮನಿ ಅಮೌಂಟ್ ಬಟ್ ನೀವು ಮಾಡಿದ್ರಲ್ಲಿ ಒಂದ್ ಯಾವ್ದೋ ಕೈ ಹಿಡಿದು ಬಿಟ್ಟಿದ್ರೆ ಯಾವಾಗ್ಲೂ ಇತ್ತು ನಿಮಗೆ ಸಕ್ಸಸ್? ಹೌದು ಸರ್. ಅಲ್ವಾ ಸರ್? ಆ ಲಾಕ್ಡೌನ್ ಆಗಿರ್ಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಇರೋದು ಸರ್. ಅಂದ್ರೆ ಏನಂತ ಹೇಳಿದ್ರೆ ಸರ್, ನಮ್ದು ಸ್ವಲ್ಪ ಕಾಸಿತ್ತು, ನನ್ನ ಜೊತೆ ನಮ್ಮ ಪಾರ್ಟ್ನರ್ಸ್ದು ಕಾಸಿತ್ತು, ಅಂದ್ರೆ ಎಲ್ರದ್ದು ಲಾಸ್ ಆಯ್ತು ಸರ್. ಸ್ವೀಟ್ ಕಾರ್ನ್ ಪಿಜ್ಜಾ ಮೇಡಮ್, ಸ್ವೀಟ್ ಕಾರ್ನ್ ಪಿಜ್ಜಾ. ಸೊ ಲಾಕ್ಡೌನ್ ಇಂಪ್ಯಾಕ್ಟ್ ಅನ್ನೋದು ತುಂಬಾ ಜಾಸ್ತಿ ಆಯ್ತು. ಓಕೆ. ಈಗ ಇನ್ನೆರಡು ಆರ್ಡರ್ ಅಲ್ಲಿ ಬರೆದಿಟ್ಕೊಂಡಿದ್ದೀರಾ? ಹಾಂ ಸರ್. ಈಸಿ ಮಾಡ್ಕೊಂಡಿದ್ದೀರಿ? ಹೌದು ಸರ್. ಇಲ್ಲ ಅಂದ್ರೆ ಆರ್ಡರ್ಸ್ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಓಕೆ. ಈ ಸ್ಯಾಟರ್ಡೆ ಸಂಡೇ ಜಾಸ್ತಿನಾ ಅಥವಾ ಉಳಿದು ಎಲ್ಲ ದಿವಸ? ಸರ್ ಸಾಟರ್ಡೆ ಸಂಡೇನೇ ಜಾಸ್ತಿ ಸರ್, ಮಿಕ್ಕಿದ ದಿನ ನಾರ್ಮಲ್ ಆಗಿರುತ್ತೆ. ಓಕೆ. ಸರ್ ಒಂದೇ ನಿಮಿಷ. ಇದು ಓವನ್ ಅದೆಲ್ಲ ನಿಮ್ದೇ ಪ್ಲಾನಾ? ಇದು ಇಲ್ಲಿ ಗಾಡಿಯಲ್ಲೇ? ಇಲ್ಲ ಸರ್, ಇಲ್ಲಿ ನಾನು ಬೆಂಗಳೂರಲ್ಲಿ ನೋಡಿದೆ ಸಾಕಷ್ಟು. ಇಲ್ಲಿ ನಮ್ಗೆ ಪ್ರೈಸ್ ಸೆಟ್ ಆಗಲ್ಲ, ಇವ್ರದ್ದು ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ನಾನೇನ್ ಮಾಡಿದೆ ಅಂದ್ರೆ ಆಲ್ರೆಡಿ ಅಲ್ಲಿ ಡೆಲ್ಲಿಯಲ್ಲೆಲ್ಲ ಕೆಲಸ ಮಾಡಿದ್ದೆಲ್ಲ ಸರ್. ಸೊ ಅಲ್ಲಿ ಇರೋದ್ರಿಂದ ನನಗೆ ಅಲ್ಲಿ ಪ್ರೈಸಿಂಗ್ ಎಲ್ಲ ಈಸಿಯಾಗಿ ಸಿಕ್ತು. ಸೊ ಅಲ್ಲಿಂದನೇ ಡೈರೆಕ್ಟ್ ಆಗಿ ಆರ್ಡರ್ ಮಾಡಿ ಇಲ್ಲಿಗೆ ತರಿಸ್ಕೊಂಡೆ ಸರ್. ಇವಾಗ ಇದೇ ಓವನ್ ಇಲ್ಲಿ ಬಂದ್ಬಿಟ್ಟು 20 ರಿಂದ 25, 30 ಆ ಥರ ಇದೆ ಸರ್. ಅಲ್ಲಿ ನನಗೆ ಟ್ಯಾಕ್ಸ್, ಇಲ್ಲಿಗೆ ಶಿಪ್ಮೆಂಟ್ ಎಲ್ಲ ಸೇರಿ ನನಗೆ 18ಕ್ಕೆ ಆಗೋಯ್ತು. ಹೌದಾ? ಓಕೆ. ಸೊ ಇದೇ ತರ ಮೈನ್ ಮನೆಯಲ್ಲೂ ಇವರು ಬೇಕರಿ ಯಾವಾಗ ಸ್ಟಾರ್ಟ್ ಮಾಡಿದವ್ರು ಅದನ್ನು ಅಷ್ಟೇ. ಇಲ್ಲಿ ಓವನ್ ಅದು 1 ಲಕ್ಷ ಆಯ್ತು, ನನಗೆ 60,000 ರೂಪಾಯಿ ಅಲ್ಲಿಂದ ಡೆಲಿವರಿ ಆಯ್ತು ಇಲ್ಲಿಗೆ.
GKVKಲಿ ಹಿಂಗೆ ತರಬೇತಿ ಕೊಡ್ತಾರಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಸರ್ ಅಂದರೆ ಆಲ್ರೆಡಿ ಒಂದು 3-4 ವರ್ಷದಿಂದ ಬೇಕರಿ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಇಂಟರ್ನೆಟಲ್ಲಿ ಹುಡುಕಿದೆ ಸರ್. ಸೊ ಇಂಟರ್ನೆಟಲ್ಲಿ ಹುಡುಕ್ತಾ ಇರಬೇಕಾದ್ರೆ ಗೊತ್ತಾಗಿದ್ದು. ಅಂದರೆ ಫಸ್ಟ್ ಇವ್ರದ್ದು ಅಲ್ಲಿ ಹೆಬ್ಬಾಲಲ್ಲಿತ್ತು ಸರ್ ಬೇಕರಿ ಯೂನಿಟ್. ಸೊ ಅಲ್ಲಿರ್ಬೇಕಾದ್ರೆ ಇವರು ಟ್ರೈನಿಂಗ್ ಮಾಡಿದ್ದು. ಇವಾಗ GKVKಗೆ ಶಿಫ್ಟ್ ಆಗಿದೆ. ಒಟ್ಟಾರೆ GKVK ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಎಲ್ಲ ಪ್ಲೇಸೇ ಸರ್. ಅಂದರೆ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅವ್ರು ಕೊಡೋವಂಥ ಟ್ರೈನಿಂಗ್ಸ್ ಇರ್ಬೋದು. ಅಂದರೆ ನಾವು ಒಂದು ಶುರು ಮಾಡೋದಕ್ಕೆ ತುಂಬ ಬೆನಿಫಿಟ್ ಆಗುತ್ತೆ ಸರ್. ಇದಕ್ಕೆ ಲೋನುಗೇನು ಏನೋ ಪ್ರಾವಿಷನ್ ಇರಬೇಕಲ್ಲ ಅಲ್ಲಿ ತರಬೇತಿ ತಗೊಂಡವ್ರಿಗೆ? ಸರ್ ಲೋನು ಸಿಗತ್ತೆ, ಬಟ್ ಆ ಪ್ರೋಸೆಸ್ಗಿಂತ ಇರೋದ್ರಲ್ಲಿ ನಾವು ಮಾಡ್ಕೊಂಡ್ರೆ, ನಮ್ಮ ಹತ್ರ ಇರೋ ಕಾಸಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್ ಅಂತೀನಿ ಸರ್. ಓಕೆ. ಅನ್ವಾಂಟೆಡ್ ಕಮಿಟ್ಮೆಂಟ್ಸ್ ಹಿಡ್ಕೊಂಡೆ, ಕಮಿಟ್ಮೆಂಟ್ಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅಂದರೆ ಎಲ್ಲ ಲಾಸ್ ಆದ್ಮೇಲೆ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ₹1 ಸಾಲ ಬೇಡ, ಇರೋದ್ರಲ್ಲೇ ಮಾಡ್ಕೊಳ್ಳೋಣ, ಇನ್ನು ಬೇರೆ ಜಾಸ್ತಿ ಬೇಡ, ಅಂದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚನ, ಜಾಸ್ತಿ ಬೇಡ ಅನ್ನಿಸ್ಬಿಡುತ್ತೆ ಸರ್. ಇನ್ನು ಅದು ಏನಿದೆಯೋ ಅಷ್ಟರಲ್ಲೇ ಮಾಡ್ಕೊಂಡ್ವಿ. ತಗೊಂಡಿರೋ ರಿಸ್ಕ್ ಸಾಕು, ಹಿಂದಕ್ಕೆ ಸಾಕು, ಇನ್ನು ರಿಸ್ಕ್ ಬೇಡ. ಏನಂದ್ರೆ ಮಕ್ಳಿದಾರೆ, ಅವ್ರನ್ನ ಓದಿಸ್ಬೇಕು, ಇನ್ನು ರಿಸ್ಕ್ ತಗೊಳೋ ಏಜುನು ಅಲ್ಲ ಸರ್ ಇವಾಗ. ಸರ್ 42 ಆಯ್ತು ಈಗ. ಇವಾಗ ರಿಸ್ಕ್ ತಗೊಂಡು ಮತ್ತೆ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕಂದ್ರೆ ಇವಾಗ ನಾನು ಒಬ್ಬನೇ ಇದ್ದಿದ್ರೆ ನಾನು ರಿಸ್ಕ್ ತಗೋಬಹುದು ಸರ್. ಇವಾಗ ಫ್ಯಾಮಿಲಿನ ಇಟ್ಕೊಂಡು ನಾನು ರಿಸ್ಕ್ ಅಲ್ಲಿ ಇಡಕ್ಕಾಗಲ್ಲ ಸರ್ ಇವಾಗ. ಏನಕ್ಕಂದ್ರೆ 10 ವರ್ಷ ಒದ್ದಾಡ್ಬಿಟ್ಟಿದ್ದೀನಿ ಸರ್, ಯಾವ ಬಿಸ್ನೆಸ್ ಕೈ ಹಿಡಿದಿಲ್ಲ. ಅಂದ್ರೆ ಏನೋ ಹುಚ್ಚತನ ಇದ್ರೆ ಅದು 25-30 ಒಳಗಡೆ ಮುಗಿಬೇಕು ಸರ್. 30 ಒಳಗಡೆ ಮುಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಸೇವಿಂಗ್ಸ್ ಚೆನ್ನಾಗಿರ್ಬೇಕು ಸರ್. ಸೇವಿಂಗ್ಸ್ ನಮ್ಮ ಹತ್ರ ಇಲ್ಲ. ಇರೋ ಸೇವಿಂಗ್ಸ್ ಎಲ್ಲ ರಿಸ್ಕ್ ಅಲ್ಲಿ ಇಟ್ಬಿಟ್ಟು ನಾವು ಬಿಸ್ನೆಸ್ ಮಾಡೋದು ಅನ್ನೋದು ಮೂರ್ಖತ್ವ ಸರ್. ಅದು ನಾನೇ ಒಂದು ಎಕ್ಸಾಂಪಲ್ ಆಗಿರ್ತೀನಿ ಸರ್. ಇರೋ ಸೇವಿಂಗ್ಸ್ ಎಲ್ಲ ತಗೊಂಡು ನಾನು ರಿಸ್ಕ್ ಮಾಡಿದೆ. ಟ್ರೈ ಅಂತ ಹೇಳ್ಬಿಟ್ಟು. ಇಲ್ಲ, ಮನುಷ್ಯನಿಗೆ ಆಸೆ ಅಲ್ವಾ ಏನೋ ಆಗುತ್ತೆ ಅಂತ. ಇದಲ್ದ ಅದ್ರಲ್ಲಿ ಏನಂದ್ರೆ ಸರ್, ನಮಗೆ ಗೈಡೆನ್ಸ್ ಕೊಡುವಂತವ್ರು ನಮ್ಮ ಫ್ಯಾಮಿಲೀಸ್ ಅಲ್ಲಿ ಹಿಂದೆ ಮುಂದೆ ಒಂದು 6-7 ಜನರೇಷನ್, ಸಾರಿ ಒಂದು 5 ಜನರೇಷನ್ಸ್ ನೋಡಿದ್ರು ಯಾರು ವ್ಯಾಪಾರ ಮಾಡಿದವ್ರು ಇಲ್ಲ ಸರ್. ಅಂದ್ರೆ ಬಿಸ್ನೆಸ್ ಅಂತ ಹೊರಗಡೆ ಬಂದವನು ಫಸ್ಟ್ ನಾನೇ ಸರ್. ಬಟ್ ನಿಮ್ ತಂದೆ ನಿಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರ? ಯಾಕಂದ್ರೆ ಶಿಸ್ತಲ್ಲಿ ಬೆಳೆದವರು. ಹೌದು ಇದು ಯಾಕೆ ಬೇಕು ಸರ್? ಸ್ಟಾರ್ಟಿಂಗ್ ಅಲ್ಲಿ ಅವರು ಅಷ್ಟೇ, ಅಂದ್ರೆ ಇವಾಗ ಇದು ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ಎಲ್ಲ ಯಾಕೆ ರಿಸ್ಕ್ ತಗೊಂತೀಯ, ಕೆಲ್ಸಕ್ಕೆ ಹೋಗು, ಜಾಬ್ಗೆ ಹೋದ್ರೆ ಒಂದು ಫಿಕ್ಸ್ಡ್ ಇನ್ಕಮ್ ಬರುತ್ತೆ ಅಂತಾನೆ ಅವರು ಹೇಳ್ತಾ ಇದ್ರು. ಫಿಕ್ಸ್ಡ್ ಏನಕ್ಕಂದ್ರೆ ಇವಾಗ ಸರ್ 2012ರಲ್ಲೇ ನನ್ ₹40,000 ಸಂಬಳ ಬರ್ತಿತ್ತು. ಅವಾಗ್ಲೂ ಅವ್ರು ಹೇಳಿದ್ರು, ಯಾಕೆ ಇದೆಲ್ಲ ಮಾಡ್ತೀಯಾ, ಆಲ್ರೆಡಿ ಇಷ್ಟು ಸಂಬಳ ಬರ್ಬೇಕಾದ್ರೆ ಏನಕ್ಕೆ ಬಿಡ್ತೀರಾ ಅಂತ ಅವರು. ಸರ್ ಅವ್ರಿಗೇನೋ ಚಿಲ್ಲಿ ಫ್ಲೇಕ್ಸ್, ಸ್ವೀಟ್ ಕಾರ್ನ್ ಅಲ್ಲ, ಆನಿಯನ್. ಓ ಸಾರಿ, ಬೇರೆ ಅವರದ್ದು. ಮೇಡಮ್ ಸ್ವೀಟ್ ಕಾರ್ನ್ ರೆಡಿ. ಸ್ವೀಟ್ ಕಾರ್ನ್ ಪಿಜ್ಜಾ. ಮೇಡಮ್ ಸ್ವೀಟ್ ಕಾರ್ನ್ ಪಿಜ್ಜಾ ರೆಡಿ ಆಯ್ತು. ಮೇಡಮ್ ಸ್ವೀಟ್ ಕಾರ್ನ್ ರೆಡಿ ಆಯ್ತು. ಅವ್ರಿಗೆ ಡೌಟ್ ಇದೆಯಾ? ಮೇಡಮ್ ಈಗ ಖುಷಿಯಾಗಿದ್ದಾರೆ. ಹಾಂ ಸರ್. ಇವಾಗ ಏನಂತ ಹೇಳಿದ್ರೆ ಸರ್, ಮನುಷ್ಯನ್ಗೆ ಆಸೆ ಇದೆಯಲ್ಲ, ಇನ್ನ ಅಂತಾನೆ ನೋಡ್ತೀವಿ ಸರ್. ಇವಾಗ್ಲೂ ಏನಾರ ಮಾಡಿಗಿಡಿಯಪ್ಪ, ಹುಷಾರಾಗಿದ್ದೀನಿ ನಡ್ಸೋಣ ಅಂತಾರ. ಇವಾಗ ನಾನು ಇನ್ನ ಮುಂದಕ್ಕೆ ಹೋಗೋಣ, ಇನ್ನ ದೊಡ್ಡದಾಗಿ ಮಾಡೋಣ, ಟ್ರೈ ಮಾಡೋಣ. ಇವ್ರಿಗೆ ಭಯ, ಅಪ್ಪ ಎಲ್ಲಿ ಏನಾಗ್ಬಿಡ್ತದ ಅಂತ. ಇಲ್ಲ ಸರ್, ಇವಾಗ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿದ್ದೀರಾ? ಸೇವಿಂಗ್ಸ್ ಇದೆ. ಸೊ ನಾನೇನಂತ ಹೇಳಿದ್ರೆ ಇನ್ ಸ್ವಲ್ಪ ಮಾಡೋಣ ಇರೋ ಸೇವಿಂಗ್ ಅಲ್ಲಿ. ಸರ್ ಸ್ಟ್ರೀಟ್ ಫುಡ್ ಯಾವತ್ತಿದ್ರು ಸ್ಟ್ರೀಟ್ ಫುಡ್ಡೇ ಸರ್. ಅಂದ್ರೆ ಇವತ್ತಿರ್ತೀವಿ, ನಾಳೆ ಇಲ್ಲಿ ಗೌರ್ಮೆಂಟ್ ಏನೇ ಡಿಸಿಷನ್ಸ್ ಬರ್ಬೋದು, ನಮ್ಮನ್ನ ಇಲ್ಲಿ ಇಡಕ್ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ನನಗೆ ಅದು ಭಯ. ಇವಾಗಲೇ ಒಂದು ಆಲ್ಟರ್ನೇಟಿವ್ ಮಾಡ್ಕೊಂಡ್ರೆ ಇರ್ತೀವಿ. ಇವಾಗ ನಮ್ಗೆ ಸ್ಟ್ರೀಟ್ ಫುಡ್ ಬಿಟ್ರೆ ಬೇರೆ ಇಲ್ಲ. ಇವಾಗ ನಾಳೆ ಸಡನ್ ಆಗಿ ಬಂದ್ಬಿಟ್ಟು ಇಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ರೆ ಮುಗೀತು ಸರ್. ಸೊ ಇದು ಒಂದು ಪರ್ಮನೆಂಟ್ ಇನ್ಕಮ್ ಅಂತೂ ಅಲ್ಲ ಸರ್. ಇದು ಟೆಂಪ್ರವರಿಲಿ ಒಂದು ಲೈಫ್ ನಡೀತಾ ಇದೆ ಅಷ್ಟೇ. ಅದು ಏನಂದ್ರೆ ಗಂಡ ಹೆಂಡತಿ ಇಬ್ರು ಮಾಡ್ಕೊಂತ ಇರೋದ್ರಿಂದ ನಮ್ಗೆ ನಡೀತಾ ಇದೆ. ಇವಾಗ ಕೆಲವೊಂದ್ಸರಿ ಹೆಂಗಾಗತ್ತೆ ಅಂದ್ರೆ ಇವ್ರ ಕೈಯಲ್ಲೂ ಆಗಲ್ಲ ಮಾಡಕ್ಕೆ, ನನಗೂ ಹುಷಾರಾಗ ಅಂದ್ರೆ ಯಾವುದೇ ಒಂದು ಡೈಲಿ 8 to 9 hours ನಿಂತೇ ಇರ್ತೀವಿ ಸರ್, ಮಾಡ್ತಾನೆ ಇರ್ತೀವಿ. ಪ್ಲಸ್ ಇಲ್ಲಿ 400 degrees ಹೀಟು. ಇದಕ್ಕೆ ಒಂದು 2-3 ದಿನ ರಜಾ ಹಾಕೋಣ ಅಂದ್ರೂ ರಜಾ ಮಾಡಕ್ ಟೈಮ್ ಸಿಗಲ್ಲ. ರಜಾ ಹಾಕಿದ್ರೆ ಇನ್ಕಮ್ ಇರಲ್ಲ. ಸೊ ಚಳಿಗಾಲ ಹಿತವಾಗಿದೆ. ಹಾ ಸರ್. ಬೇಸಿಗೆಯಲ್ಲಿ ಅಂತೂ ನಿಲ್ಲಕ್ಕೆ ಆಗಲ್ಲ ಸರ್, ಸುರಿತಾ ಇರತ್ತೆ ಹಂಗೆ. ಕಷ್ಟ ಅಲ್ಲ? ಕಷ್ಟ ಸರ್.
ಹೇಳ್ತಿದ್ದೆ ಕೆಲವು ಬಾರಿ ಹಾ, ಸರ್. ನಮ್ಮ ಜಾಣತನ ನಮ್ಮ ಓದು ಹೌದು ಸರ್. ಒಂದೊಂದ್ಸರಿ ಎಲ್ಲಿ ಕೈ ಕೊಡ್ತು ಕೆಲಸಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ಹೌದು ಸರ್. ಕೆಲವೊಬ್ರದ್ದು ಏನು ಇಲ್ದಂಗ ಅದ್ ಏನ್ ಸಕ್ಸಸ್ ಗೊತ್ತಿರಲ್ಲ, ಅವ್ರದ್ದು ಆಗತ್ತೆ ಸರ್. ಆಗ್ಬಿಡುತ್ತೆ. ಇದು ನೋಡಿ, ಅದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅಲ್ಲಿ ಹೇಗ ಅವರು ಆದ್ರು, ನಾವ್ ಯಾಕೆ ಇಲ್ಲಿ ಫೇಲ್ಯೂರ್ ಆದ್ವಿ? ಹೌದು ಸರ್. ಹಾ, ಮೈನ್ಲಿ ಸರ್ ಒಂದು ಅಂತ ಹೇಳಿದ್ರೆ ನಾನು ಏನಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊತಾ ಇದೆ ಸರ್. ಓಕೆ, ನನ್ನ ಹತ್ರ ಅಂದ್ರೆ ಮೂರ್ಖತ್ವನೇ ಅಂತ ಹೇಳ್ಬೋದು ಸರ್. ಇವಾಗ ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ ಅಂದ್ರೆ ಒಂದು 5,000 ರೂಪಾಯಲ್ಲಿ ರಿಸ್ಕ್ ತಗೋಬೇಕು, ಬಟ್ 10,000 ರೂಪಾಯಿ ರಿಸ್ಕ್ ತಗೊಂಡ್ಬಿಡ್ತಿದ್ದೆ. ಅಂದ್ರೆ ಸರ್ ಇವಾಗ ಎಲ್ಲ ಕಡೆ ಹೆಂಗಾಗಿದೆ ಅಂದ್ರೆ ಸರ್, ಬಜೆಟ್ ಅಲ್ಲಿ ಯಾವುದೂ ಶಾಪ್ಸ್ ರೆಂಟ್ ಸಿಗಲ್ಲ, ಇರೋದೆಲ್ಲನೂ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್. ಸೊ ಮೇಯ್ನ್ ಅದರಿಂದನೇ ಇನ್ನು ಪೆಟ್ಟು ಬೀಳೋದು ಅಲ್ಲಿಂದನೇ ಆಗ್ತಾ ಇರುತ್ತೆ ಸರ್ ಎಲ್ಲ ಪ್ರತಿಯೊಂದು. ಅದು ನಿಜ. ಸರಿ, ಫಾರ್ ಎಕ್ಸಾಂಪಲ್ ಈ ಏರಿಯಾದಲ್ಲೇ ಎಲ್ಲಲ್ಲಿ ಶಾಪ್ ಬೇಕು ಅಂತ ಹೋದ್ರೂ ಎಲ್ಲ 30,000 40,000 ಒಂದು 10x10 ರೂಮ್ ತಗೊಂಡ್ರು. ಸೊ ನಿಮ್ಗೆ ಇದು ದೊಡ್ಡ ಉಳಿತಾಯ ಇದು ಉಳಿತಾಯ ಸರ್. ಬಟ್ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಸರ್. ಇರ್ಲಿ, ದೇವ್ರಿಚ್ಚ ಈಗಂತೂ 2 ವರ್ಷ ಆಗಿದೆಯಲ್ಲ ಅಲ್ವಾ? ಇನ್ನು ಸುಮಾರು ಜನ ಇಲ್ಲಿ ಗೆಳೆಯರು ಇದಾರಲ್ಲ, ಹೌದು ಸರ್. ಹಂಗಾಗಿ ಅದರದೇನು ಬೇಡ. ಎಷ್ಟಾಗುತ್ತೆ ಡೈಲಿ ಬಿಸ್ನೆಸ್ ಸರ್ ಇಲ್ಲಿ ಇವಾಗ ಏನಂತ ಹೇಳಿದ್ರೆ ಒಂದು 6,000 to 7,000 ಆಗುತ್ತೆ. 6,000 to 7,000. ಹಾಂ ಸರ್. ಖರ್ಚು ಎಷ್ಟು ಬರ್ತದೆ ಸರ್? ಖರ್ಚು ಅಂತ ಹೇಳಿದ್ರೆ ದಿನಕ್ಕೆ ನಾವು ಚೀಸು ಇದೆಲ್ಲ ಎಕ್ಸ್ಪೆನ್ಸಿವ್ ಇದೆ. ಸೊ ದಿನಕ್ಕೆ ಒಂದು 4,000 ರೂಪಾಯಿ ಖರ್ಚಾಗುತ್ತೆ ಸರ್. 4,000 ರೂಪಾಯಿ ಖರ್ಚು ಖರ್ಚು ಹೋಗುತ್ತೆ ಸರ್. ಏನಂದ್ರೆ ಒಂದು 1,500-2,000 ರೂಪಾಯಿ ಮಿಕ್ಕತ್ತೆ. ಓಕೆ. ಈ ಸ್ಯಾಟರ್ಡೆ ಸಂಡೇ ಅವತ್ತು ಜಾಸ್ತಿ ಆಗ್ತದೆ? ಹೌದು, ಅಂದ್ರೆ ಸಾಟರ್ಡೆ ಸಂಡೇ ಅಂದ್ರೆ ಒಂದು 9ವರೆಗೂ ಆಗುತ್ತೆ ಸರ್. ಹಾಂ ಸರ್. ಸೊ ಉಳಿದ ದಿವಸ ಅದು ಮ್ಯಾನೇಜ್ ಆಗುತ್ತೆ. ಓಕೆ. ಇವಾಗ ಟ್ಯೂಸ್ಡೇ ಒಂದಿನ ರಜಾ ಮಾಡ್ತೀವಿ, ಸೊ ಅದು ಮೈನಸ್ ಆಗುತ್ತೆ. ಟ್ಯೂಸ್ಡೇ ರಜಾನ ಇಲ್ಲಿ? ಹಾಂ ಸರ್. ಇದು ಅಡ್ರೆಸ್ ಹೇಳ್ಬಿಡಿ, ಎಲ್ಲಿಗೆ ಬರೋದಾದ್ರೆ? ಸರ್ ಇದು ಕೆನರಾ ಬ್ಯಾಂಕ್ ಲೇಔಟ್ ಅವ್ರ NTA ಲೇಔಟ್ ಅಂತಾರೆ. ಈ ರೋಡ್ ಆ ಕಡೆ ಯಲಹಂಕನ ಇದು? ಸರ್ ಇದು ಬಂದ್ಬಿಟ್ಟು ವಿದ್ಯಾರಣ್ಯಪುರ ಬರುತ್ತೆ ಸರ್. ವಿದ್ಯಾರಣ್ಯಪುರ. ವಿದ್ಯಾರಣ್ಯಪುರ 560097. ಇದು NTA ಲೇಔಟ್ ಬರುತ್ತೆ ಸರ್. ಓಕೆ. ಹಾಂ ಸರ್. NTA ಲೇಔಟ್. ಈಗ ನಿಮ್ಮಿರೋದು ಇದು ಸರ್? ಇದು ಕೊಡಗಲ್ಲಿ ಮೇನ್ ರೋಡ್, ನಿಯರ್ ಟು SM ಫ್ರೆಶ್ ಮಾರ್ಟ್. ಕೊಡಗೆಹಳ್ಳಿ ಮೇನ್ ರೋಡ್ ಅಂತ ಹೇಳ್ಬೇಡ, ನಿಯರ್ SM ಫ್ರೆಶ್ ಮಾರ್ಟ್. ಅಷ್ಟು ಹೇಳಿದ್ರೆ ಸಾಕಲ್ವಾ? ಸಾಕು ಸರ್. ಓಕೆ. ಅಲ್ಲಿ ನೀವು ಇರ್ತೀರಿ? ಹಾಂ ಸರ್. ಎಷ್ಟು ಗಂಟೆ ಬರ್ತೀರಿ ಸರ್? ಇಲ್ಲಿ 4:15 ಬರ್ತೀವಿ. 4:15 ಬರ್ತೀರಿ? 4:15 ಬರ್ತೀವಿ ಸರ್. 4:15 ಡೋ ಖಾಲಿ ಆಗಿದ ತಕ್ಷಣ ಹೊರಡ್ಬಿಡ್ತೀವಿ ಸರ್. ಕೆಲವೊಂದ್ಸರಿ 8:15 ಆಗೋಗುತ್ತೆ, ಕೆಲವೊಂದ್ಸರಿ 10 ಗಂಟೆ ಆಗುತ್ತೆ ಸರ್. ಹೌದಾ? ಹಾಂ ಸರ್. ಓಕೆ. ಸೊ ಸಾಟರ್ಡೆ ಸಂಡೇ ಅಂದ್ರೆ ಒಂದು 9 ಗಂಟೆ ಕ್ಲೋಸ್ ಆಗುತ್ತೆ. 8:30 9 ಗಂಟೆ ಮಧ್ಯದಲ್ಲಿ. ಓಕೆ. ಹಾಂ. ಮಶ್ರೂಮ್ ಎಸೋದು. ಓಕೆ. ಬರೀ ಇದು ಒಂದೇ, ನೀವು ಪಿಜ್ಜಾ ಒಂದೇ? ಇದೊಂದೇ ಸರ್. ಎಷ್ಟು ಥರದ ಪಿಜ್ಜಾ ಮಾಡ್ತೀರಿ ಸರ್? ಇಲ್ಲಿ ಟೋಟಲ್ ಬಂದ್ಬಿಟ್ಟು ಒಂದು 34 ವೆರೈಟೀಸ್ ಇದೆ ಸರ್. ಹಾಂ ಸರ್. ಎಲ್ಲಿಂದ ಎಲ್ಲಿವರೆಗೆ ಶುರು ಸರ್? 59 ಸ್ಟಾರ್ಟ್ ಆಗುತ್ತೆ, 340 ರೂಪಾಯಿವರೆಗೂ ಇದೆ ಸರ್. 340 ರೂಪಾಯಿ? 340 ರೂಪಾಯಿ ಏನದು ಸರ್? ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸರ್. ಅಂದ್ರೆ ಬ್ಲ್ಯಾಕ್ ಆಲಿವ್ಸ್, ಆನಿಯನ್, ಅಂದ್ರೆ ವೆರೈಟೀಸ್ ಎಲ್ಲ ಇದೆ. ಅಂದ್ರೆ ಲಾರ್ಜ್ ಸೈಜ್ ಸರ್. ಇದರಲ್ಲಿ ನಮ್ದು ಒಂದು 5 ಇಂಚಸ್ ಬರುತ್ತೆ, ಒಂದು 8.5 ಇಂಚ್ ಒಂದು ಬರುತ್ತೆ, ಇನ್ನೊಂದು 10 ಇಂಚ್ ಬರುತ್ತೆ ಸರ್. ಜಾಸ್ತಿ ಇಂಚಸ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಯಾವ್ದು ಮೂವ್ ಆಗುತ್ತೆ ಸರ್? ಜಾಸ್ತಿ ಅಂತ ಹೇಳಿದ್ರೆ ಎಲ್ಲಾನು ಈಕ್ವಲ್ ಆಗಿ ಮೂವ್ ಆಗುತ್ತೆ ಸರ್. ಆಗುತ್ತೆ ಸರ್. ಮೇನ್ ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಅಂತ ಬರ್ತಾರಲ್ಲ, ಆಕ್ಚುಲಿ ಅದು ನಮಗೆ ರೆಸಿಪಿ ಬರೋದಕ್ಕೆ ಟೈಮ್ ಆಯ್ತು ಸರ್. ಮೇನ್ ಏನಂದ್ರೆ ಇವಾಗ ನಮ್ದು ಪಿಜ್ಜಾದಲ್ಲಿ ತಿಂದಾದ್ಮೇಲೆ ನಿಮಗೆ ಹೊಟ್ಟೆ ಉಬ್ರ ಆಗಲ್ಲ ಸರ್. ಮೇನ್ ಯಾವುದೇ ಮನುಷ್ಯನಿಗೆ ನಾವು ಏನಲ್ಲಿ ತಿಂದಾದ್ಮೇಲೆ ಹೊಟ್ಟೆ ಉಬ್ರ ಆಯ್ತು ಅಂದ್ರೆ ಇನ್ನು ಅದು ತಿನ್ನಲ್ಲ ಸರ್, ಇನ್ನೊಂದ್ಸರಿ ಬರಲ್ಲ ಅಲ್ಲಿಗೆ. ಹಾಂ ಸರ್. ಓಕೆ ಮೇಡಮ್ ಅವರೇ, ಈಗ ನಿಮ್ಮಂಗೆ ಸುಮಾರು ಜನ ಕಾಯ್ತಾ ಇರ್ತಾರೆ. ಈ GKVK ನಲ್ಲಿ ತರಬೇತಿ ತಗೊಂಡು ಜೀವನ ಮಾಡ್ಬೋದಾ? ಮಾಡ್ಬೋದು ಸರ್. ಮಾಡ್ಬೋದು. ಡೆಡಿಕೇಶನ್ ಅಲ್ಲಿ ಅದೇ ಕೆಲಸ ಮಾಡ್ತೆ ಮಾಡ್ಬೋದು. ಮಾಡಿದ್ರೆ ಮಾಡ್ಬೋದು. ನೀವೇ ಉದಾಹರಣೆ. ನಾವೇ ಉದಾಹರಣೆ ಅಲ್ವಾ? ನಿಮ್ಮ ಲೈಫಲ್ಲಿ GKVK ಟರ್ನಿಂಗ್ ಪಾಯಿಂಟ್ ಅಲ್ವಾ? ಓಕೆ. ಓಕೆ. ಪೇಸ್ಟ್ರೀಸ್ ಎಲ್ಲ ಮಾಡ್ಬೋದು ಮನೆಯಲ್ಲಿ, ಹೌಸ್ ವೈಫ್ಗೆಲ್ಲ ಯೂಸ್ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಕೂಡ ಬಿಸ್ನೆಸ್ ಮಾಡ್ಬೋದು. ಕೇಕ್ಸ್ ಆರ್ಡರ್ ತೊಗೋಬೋದು, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಅದ್ಭುತವಾಗಿತ್ತು. ಒಂದು ಇನ್ಸ್ಪೈರ್ ಕತೆ ನಿಮ್ಮಿಬ್ಬರದು. ಒಳ್ಳೇದಾಗಲಿ. ನಾನು ಅಂದ್ಕೊಂಡಿದ್ದೀನಿ ಇವತ್ತಿಂದ ಇನ್ನೊಂದಿಷ್ಟು ಹೆಚ್ಚು ನಿಮ್ಗೆ ಬಿಸ್ನೆಸ್ ಆಗಲಿ, ನಮ್ಮ ವೀಕ್ಷಕರಿಗೆ ತಲುಪಲಿ ಇದು ಕತೆ. ನಿಮ್ಮದಂತೂ ಭಾಳ ಚೆನ್ನಾಗಿತ್ತು, ನಿಮ್ಮದು ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಯಾವಾಗಲೂ ಫ್ಲಾಪ್ಸ್ನ ತಡ್ಕೊಳ್ಳೋದಿದೆಯಲ್ಲ, ಈಗ ಅವರು ಫ್ರೆಂಡ್ಸ್ ಹತ್ರ ಹೇಳ್ಕೊಂಬಿಡ್ಬೋದು, ಮರ್ತು ಬಿಡ್ಬೋದು, ಇನ್ನೇನೋ ಮಾಡಿಬಿಡ್ಬೋದು. ಬಟ್ ನೀವು ಒಳಗೆ ಅದನ್ನು ನಿಂತ್ಕೊಂಡಿದ್ದು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರಲ್ಲ, ನಿಮ್ಮದು ದೊಡ್ಡ ರೋಲ್ ಇದರಲ್ಲಿ ಅಲ್ಲ. ಅದಕ್ಕಾಗಿ ಇನ್ನು ಮುಂದೆ ಆದರೂ ಒಳ್ಳೆಯದಾಗಲಿ. ಖುಷಿ ಆಯಿತು ಸರ್. ಪ್ರೇಕ್ಷಕರಿಗೆ ಲಾಸ್ಟ್ ಹೇಳೋದಾದ್ರೆ ಏನು ಹೇಳ್ತೀರಿ?
ಸರ್ ನೆವರ್ ಗಿವ್ ಅಪ್, ಟ್ರೈ ಮಾಡ್ತಾ ಇರಬೇಕು. ಯಾವತ್ತು ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಕೈ ಕುತ್ಕೊಂಡು ಅಲ್ಲೇ ಹತ್ಕೊಂಡು ಕುತ್ಕೊಂಡ್ರೆ ಏನ್ ನಡೆಯಲ್ಲ ಸರ್. ಮತ್ತೆ ಮುಂದಕ್ಕೆ ಏನೋ ಒಂದು ಆಪ್ಷನ್ ನಾವು ಹುಡುಕೋಬೇಕಾಗತ್ತೆ ಸರ್. ನಮ್ಮ ಮುಂದೆನೇ ಆಪ್ಷನ್ಸ್ ಇರುತ್ತೆ, ಬಟ್ ಅದನ್ನ ಕರೆಕ್ಟಾಗಿ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಸೂಪರ್ ಆಗಿ ಹೇಳಿದ್ರೆ, ಅದ್ಭುತ. ನಡೀಲಿ, ನನಗೆ ಹೋಪ್ಸ್ ಇದೆ. ಯಾಕೆಂತಂದ್ರೆ ಇದು ಮೋಸ್ಟ್ಲಿ ನಿಮಗೆ ನಾಳೆ ದೊಡ್ಡದಾಗಿ ಮಾಡಿದಾಗ ಕೂಡ ಇದೊಂದು ಪಾಠ ಇದಾಗಿರುತ್ತೆ. ಮತ್ತು ಇದು ಗಾಡಿ ನಿಮ್ಗೆ ಡಾಕ್ಯುಮೆಂಟ್ ಆಗಿ ಉಳಿಯುತ್ತೆ. ಯಾವತ್ತಾದ್ರೂ ಕೂಡ ಹಿಂದೆ ಒಂದು ಹಿಂಗಿದ್ವಿ ನಾವು ಅಂತ. ಸರ್ ಇನ್ನೊಂದು ಮಾಡಿದ್ದು ತಪ್ಪೇನಂತ ಹೇಳಿದ್ರೆ, ಎಲ್ಲಾ ವ್ಯಾಪಾರನೂ ಮಾಡ್ಬೇಕಾದ್ರೆ ಎಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿನೇ ಕಳ್ಕೊಂಡಿದ್ದೀನಿ ಸರ್. ಓಕೆ, ಖುದ್ದಾಗಿ ಇರೋ ಕಾಸಲ್ಲಿ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಸರ್. ಅಲ್ವಾ ಸರ್? ಆಮೇಲೆ ಒಂಚೂರು ಕಷ್ಟ ಇರುತ್ತೆ, ದಿಢೀರ್ನ ನಡೆಯಲ್ಲ. ಹೌದು ಸರ್. ಧೂಳು, ಮಳೆ, ಹೌದು ಸರ್, ಬಿಸಿಲು, ಹೌದು ಸರ್, ತಡ್ಕೋಬೇಕು ಎಲ್ಲವನ್ನು. ಯಾರೋ ಬಂದು ಏನೋ ಅಂದ್ಬಿಡ್ತಾರೆ. ಹೌದು ಸರ್, ಅರಿವಿರಲ್ಲ ಸರ್. ಇವಾಗ ಒಂದು ತಿಂಗಳಿಂದ ಅಂತೂ ಫುಲ್ಲು ಡ್ರೈನೇಜ್ ವಾಸನೆ, ಡ್ರೈನೇಜ್ ಎಲ್ಲ ಲೀಕ್ ಆಗ್ತಾ ಇತ್ತು, ರೋಡ್ ಎಲ್ಲ ಡಸ್ಟ್ ಜಾಸ್ತಿ ಎದ್ದೋಗ್ತಾ ಇತ್ತು. ಅಂದ್ರೆ ಆ ಒಂದು ಮೂಮೆಂಟ್ ಅಲ್ಲಿ ಹೆಂಗ್ ಅನಿಸ್ಬಿಡುತ್ತೆ ಅಂದ್ರೆ, ಏನಕ್ಕೆ ಈ ತರ ಆಗೋಯ್ತು ನಮ್ಮ ಲೈಫು, ಈ ಸ್ಮೆಲ್ ಅಲ್ಲಿ ಮಾಡ್ಬೇಕಾ. ಬಟ್ ಕಸ್ಟಮರ್ಸ್ ತುಂಬಾ ಜನ ಆದಷ್ಟು ಸಪೋರ್ಟ್ ಮಾಡಿದ್ರು ಸರ್, ಬಂದು ಅಟ್ಲೀಸ್ಟ್ ಪಾರ್ಸಲ್ ತಗೊಂಡೋದ್ರು ಸರ್. ಆಮೇಲೆ ಅಪ್ಪ ಯಾವಾಗ್ಲಾದ್ರೂ ಏನಾದ್ರು ಹೇಳಿದ್ದುಂಟಾ, ನೀವ್ ಹಿಂಗ್ ಇಲ್ಲಿ ಬಂದು ಗಾಡಿ ಮಾಡಿ? ಇಲ್ಲ ಸರ್, ಇದು ಮಾಡ್ತೀನಿ ಅಂದವಾಗ ಅವರು ಸಪೋರ್ಟ್ ಮಾಡಿದ್ರು, ಮಾಡು ಅಂತ ಹೇಳ್ಬಿಟ್ಟು ಅವರು ಕಾಸು ಕೊಟ್ರು ಸರ್. ಅವರು ಸ್ವಲ್ಪ ಕಾಸು ಕೊಟ್ರು, ಅವರು ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ನಮ್ಗೆ ಅದನ್ನು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯ್ತು ಸರ್. ಅಂದ್ರೆ ಅವರು ಏನಂತ ಹೇಳಿದ್ರೆ, ಅವರು ಆರ್ಮಿಯಲ್ಲಿ ಇದ್ರು. ಅವ್ರ ಇಂಟೆನ್ಷನ್ ಹೇಗೆ ಅಂದ್ರೆ, ಜಾಬ್ಗೆ ಹೋದ್ರೆ ಒಂದು ಸ್ಟೇಬಲ್ ಇನ್ಕಮ್ ಬರುತ್ತಲ್ಲ, ಯಾಕೆ ವ್ಯಾಪಾರಕ್ಕೆ ಹೋಗ್ತೀಯಾ, ಜಾಬ್ಗೆ ನೋಡ್ಕೋ ಅಂತ. ಬಟ್ ನನಗೆ ಆ ಜಾಬಿಂದ 2012 ಆಚೆ ಬಂದಾದ್ಮೇಲೆ ಮತ್ತೆ ಜಾಬ್ ಹೋಗ್ಬೇಕು ಅಂತ ಅನ್ಸಿಲ್ಲ. ಮಾಡಿದ್ರೆ ನಾವೇ ಮಾಡಬೇಕು. ಒಂದ್ಸಲ ವ್ಯಾಪಾರದ ರುಚಿ ನೋಡಿದ್ಮೇಲೆ ಅದು ಹಾಗೆ ಅನ್ಸುತ್ತೆ. ಅಲಪಿನೋ ಸರ್, ಸರ್ ಮಶ್ರೂಮ್ ಮೇಡಮ್, ಮಶ್ರೂಮ್ ಸರ್. ಈ ಮೈನ್ ಏನು ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ದು ವ್ಯಾಪಾರ ಇಲ್ಲ ಸರ್. ಎಲ್ಲ ಜಾಬ್ ಹೋಲ್ಡರ್ಸು, ಇಲ್ಲ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಹೀಗೆ ಇದ್ದಿದ್ದು. ಸೊ ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡಬೇಕು ಅಂತಲೂ ನನಗೆ ಆ ಒಂದು ಇಂಟೆನ್ಷನ್. ನನ್ನಿಂದ ಅಟ್ಲೀಸ್ಟ್ ನನ್ನ ಫ್ಯೂಚರ್ ಆಗಲಿ, ಒಂದು ವ್ಯಾಪಾರಕ್ಕೆ ಕಾಲಿಡಲಿ ಅಂತ ಸರ್. ಯಾವಾಗಲೂ ಗೌರ್ಮೆಂಟೇ ಜಾಬ್ ಕೊಡಬೇಕು, ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋದಕ್ಕಿಂತ ನಾವೇ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಒಂದು ಇಂಟೆನ್ಷನ್ ನಂದು ಸರ್. ಬಟ್ ಭಯ ಯಾಕೆ ಬರುತ್ತೆ ನೋಡೋರಿಗೆ ಅಂದ್ರೆ, ನೋಡಿ ಇಷ್ಟು ಕತೆ ಹೇಳಿದ್ರಲ್ಲ, ಈ ಸ್ವಂತ ಉದ್ಯೋಗ ಮಾಡೋರಿಗೆ ಧೈರ್ಯನೇ ಬರಲ್ಲ. ಕಾರಣ ಏನಂತ ಹೇಳಿದ್ರೆ, ನೋಡಿ ಅವ್ರು ಏನೋ ಮಾಡಕ್ ಹೋದ್ರು 50-60 ಲಕ್ಷ ಕಳ್ಕೊಂಡ್ಬಿಟ್ರು. ಹೇಗಪ್ಪ, ಅದಕ್ಕಾಗಿ ಎಲ್ಲರೂ ಮೋಸ್ಟ್ಲಿ ಸೇಫ್ ಏನೋ ಒಂದಿಷ್ಟು ಕೊಡ್ತಾರೆ ಬಿಡಪ್ಪ, ತಿಂಗಳ ಬದುಕ್ಬೇಡ ಅಂತಾನೆ ಈ ನೌಕರಿ ಅಂತ ಹುಡುಕಿ ಸೇಫ್ ಆಗಿ ನೋಡ್ತಾರ ಜನ ಅಂತ ಅನ್ಸುತ್ತೆ. ಬಟ್ ಸಕ್ಸಸ್ ಕೂಡ ಅಲ್ಲಿದೆ. ಸಕ್ಸಸ್ ಇದೆ ಸರ್. ಜನ ಇದನ್ನೇ ನೀವು ಸಕ್ಸಸ್ ಕಥೆಯಾಗಿ ಹೇಳಿದಾಗ ನೋಡ್ದ ಎಷ್ಟು ಒಳ್ಳೆ ಉದ್ಯಮ ಅಲ್ವಾ, ನಾನ್ ಮಾಡ್ಲಿಲ್ಲ ಅಂತ ಅನ್ಕೋತಾರೆ. ಅದನ್ನೇ ಲಾಸ್ ಹೇಳಿದಾಗ ನೋಡ್ದ ಅಂತಾರೆ. ಎರಡು ಕತೆ, ಒಂದೇ ನಾಣ್ಯದ ಎರಡು ಮುಖಗಳು. ವ್ಯಾಪಾರದಲ್ಲಿ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ಗೆಳೆಯರೇ, ಈ ದಂಪತಿಗಳ ಕತೆ ಕೇಳಿ ಖುಷಿ ಆಯ್ತು. ತುಂಬಾ ಪುಟ್ಟ, ಇದು ಎಷ್ಟು ಸೈಜ್ ಸರ್? ಸರ್ ಇದು 4x8 ಸರ್. 4x8 ಅಲ್ಲಿ ಇವ್ರ ಬದುಕು ನಡೀತಾ ಇದೆ. 4x8 4 ಜನ ನಿಂತ್ಕೊಂಡಿದೀವಿ. ನಮ್ಮ ಕ್ಯಾಮ್ರಾಮನ್ ಕೂಡ ಬಹಳ ಜಾಗ ಇದನ್ನ ಮಾಡ್ಕೊಂಡು ಇಲ್ಲಿ ನಿಂತಿದ್ದಾರೆ. ಅಂಥದ್ದೊಂದು ಪುಟ್ಟದಾದ ದೊಡ್ಡ ಕತೆ ಇದು, ಪುಟ್ಟ ಜಾಗದಲ್ಲಿ ದೊಡ್ಡ ಕತೆ. ಹಾಗಾಗಿ ದಯವಿಟ್ಟು ಕೊಡಗೆಹಳ್ಳಿಗೆ ಬಂದಾಗ ನಿಮಗೆ ಪಿಜ್ಜಾ ತಿನ್ನಿಸ್ಬೇಕಂತ ಅಂದಾಗ ಮಕ್ಕಳನ್ನ ಕರ್ಕೊಂಡು ಬಂದು ಇಂಥವ್ರಿಗೆ ಸಪೋರ್ಟ್ ಮಾಡಿ, ಒಂದು ಬದುಕು ನಡೆಯುತ್ತೆ, ಭರವಸೆ ನಡೆಯುತ್ತೆ. ಆಮೇಲೆ ಬೇರೆ ಯಾರಾದರೂ ನೋಡಿದ್ರೆ ಒಂದು ಇನ್ಸ್ಪೈರ್ ಕತೆ ಇವರು ಆಗ್ತಾರೆ. ಇನ್ನೊಂದಿಷ್ಟು ಜನ ನಿಮ್ಮನ್ನು ನೋಡಿ ಉದ್ಯೋಗಗಳು ಹುಟ್ಕೊಳ್ಳಿ ಅಲ್ವಾ. ಈ ಸಾಲಿಡದಲ್ಲಿ ಏನು ಗೆಳೆಯರಿದ್ದಾರೆ, ಬರೀ ಇವ್ರದ್ದು ಒಂದೇ ಕತೆ ಅಲ್ಲ, ಅವ್ರದ್ದು ಎಲ್ಲರದು ಸೇರಿ ಹೇಳ್ತೀನಿ. ಇವ್ರಿಗೊಂದು ದೊಡ್ಡ ಹ್ಯಾಟ್ಸಾಪು. ಮಳೆ, ಬಿಸಿಲು, ಗಾಳಿ, ಚಳಿ ಅನ್ನೋದೇ ನಮಗೊಂದಿಷ್ಟು ಫುಡ್ ಕೊಡ್ತಾರಲ್ಲ ಹೊಟ್ಟೆ ಹಸ್ತಾಗಿ ಬಂದು. ಹಾಗಾಗಿ ಇವರಿಗೆಲ್ಲ ದೊಡ್ಡದೊಂದು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿ ಕತೆ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.